ಇದಕ್ಕೆ ಯಾಕೋ ಮಣ್ಣು ಯಾಕೆ ವೇಸ್ಟ್ ಮಾಡ್ತೀಯಾ? ಏನು ಒಂದು ದಿವಸ ಮುಖ ತೊಳೆಯೋದಕ್ಕೆ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ತಮ್ನೇಲ್ನ ನೋಡಿ ಎಲ್ಲರೂ ತಿಳ್ಕೊಂಡಿರ್ತೀರ. ಸೊ ಇದು ಬಂದು ಟೆರೆಸ್ ಗಾರ್ಡನ್ನ ರಿಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಹಂಗೆ ಡೈಲಿ ವ್ಲಾಗ್ ಸಹ ಆಗಿರುತ್ತೆ ಇದು. ಸೊ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನೋಡುವ ಬನ್ನಿ. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿದ ನಂತರ ಚಾರ್ವಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವಳ ಲಂಚ್ ಬಾಕ್ಸ್ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಚಾರ್ವಿನೆಲ್ಲ ರೆಡಿ ಮಾಡಿ ಅವಳಿಗೂ ಬ್ರೇಕ್ಫಾಸ್ಟ್ ಹಾಕ್ಬಿಟ್ಟು ಅವಳನ್ನ ಕೂರಿಸಿದ್ದೆ. ಕೂತ್ಕೊಂಡು ಅವಳು ತಿಂಡಿ ತಿಂತಾಯಿದ್ಲು. ನಾನಿವಾಗ ಅವಳು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಪಡ್ಡು ಮಾಡಿದ್ದೆ. ಪಡ್ಡು ಮತ್ತು ಚಟ್ನಿ ರೆಡಿ ಮಾಡಿದ್ದೆ. ಅವಳು ತುಂಬ ಇಷ್ಟಪಟ್ಟು ತಿಂದ್ಲು. ಯಾಕಂದರೆ ಅವಳೇ ಕೇಳ್ತಾ ಇದ್ಲು, ಅಮ್ಮ ಪಡ್ಡು ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಪಡ್ಡು ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಇವತ್ತು ಅವಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೆ ಊಟ ಎಲ್ಲ ಹಾಕ್ಕೊಟ್ಟು ಅವಳನ್ನ ಫಸ್ಟಲ್ಲಿ ಕೂರಿಸ್ಬಿಡ್ತೀನಿ ಊಟ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು. ಆಮೇಲೆ ಬಂದುಬಿಟ್ಟು ನಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ತೀನಿ. ಅವಳದು ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ನಮ್ಮ ಚಾರ್ವಿ ಸ್ಕೂಲಿಗೆ ರೆಡಿ ಆಗಿಬಿಟ್ಟಿದ್ದಾಳೆ. ಈಗ ಅವ್ರ ಅಣ್ಣನ ಮನೆಗೆ ಹೋಗಬೇಕು. ಅದೆಲ್ಲ ಏನೇನು ರಾತ್ರಿ ಅದೆಲ್ಲ ಅಂಡಿದಾಳೆ, ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ಕಳಿಸ್ತೀನಿ ಅಂತ ಹೇಳಿದ್ದೀನಿ. 8:25 ವ್ಯಾನ್ ಬರುತ್ತೆ. ಮಗು 8:20. ಮಮ್ಮ ಇವಾಗ ಕಳಿಸ್ತಾಳೆ ಅಂತ ಎಲ್ಲ ಒಂದು ಕಡೆಯಿಂದ ಒಂದು ಪೆನ್ಸಿಲ್ ಎರೇಸರಿಂದನೂ ಎಲ್ಲ ಕಿತ್ತು ಬಿಸಾಕಿದ್ದಾಳೆ. ಅದಕ್ಕೆ ನೀನು ಕ್ಲೀನ್ ಮಾಡಿದ್ರೆ ಮಾತ್ರ ಕಳಿಸ್ತೀನಿ ಅಂತ ಹೇಳಿದ್ದಕ್ಕೆ ಕ್ಲೀನ್ ಮಾಡ್ತಾವಳೆ. ಬೇಗ ಬೇಗ ಟೈಮ್ ಆದರೆ ಹೋಗೋಕ್ಕಾಗಲ್ಲ. ಎಷ್ಟು ಅಂಡಿದ್ದಾಳೆ ನೋಡಿ. ಅವಳು ಇನ್ನೊಂದ್ಸಲ ಆಡಲೂಬಾರ್ದು, ಅಷ್ಟು ಇರಿಟೇಟ್ ಮಾಡ್ತಾಳೆ. ನಾನು ಹೇಳಿದೆ ಪಾಪ ಅದೆಲ್ಲ ಅಂಟ್ಬೇಡ, ಕ್ಲೀನ್ ಮಾಡೋಕ್ಕಾಗಲ್ಲ ಪಾಪ ಅಂತ. ಕೇಳಿಲ್ಲ. ಅದು ಆಚೆ ಇಡು. ಎಲ್ಲ ಒಂದು ಯಾವ ಐಟಮ್ಸ್ ಬಿಟ್ಟಿಲ್ಲ, ಏನೇನೋ ತುಂಬೋಳಲ್ಲೆಲ್ಲ. ಎಲ್ಲ ಪೆನ್ಸು ಆ ಟ್ರೇಲೇ ಇರಬೇಕು, ಅಲ್ಲಿ ಇಲ್ಲಿ ಬಿದ್ದಿದ್ರು ಕಳಿಸಲ್ಲ. ಏನು ಮಾತಾಡ್ತಾರೆ? ಎಲ್ಲ ಎತ್ತಿಟ್ಬಿಟ್ಟು ಹೋಗು ಅಷ್ಟೇ, ಇನ್ನೇನಿಲ್ಲ. ಮತ್ತದೆಲ್ಲ ಅಂಡು ಅಂತ ನಾನು ಹೇಳಿದ್ನಾ? ಮತ್ತೆ ಇನ್ನೊಂದ್ಸಲ ಆಡ್ತೀಯಾ? ಇರಲಿ, ಹರಡು ಇನ್ನೊಂದ್ಸಲ. ನೀಟಾಗಿರಬೇಕು. ಚಾರ್ವಿ ಸ್ಕೂಲಿಗೆ ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ್ದಾದಮೇಲೆ ಎಲ್ಲ ಕೆಲಸ ಆಯಿತು. ನನ್ನ ಹಸ್ಬೆಂಡ್ ಪೂಜೆನೂ ಮಾಡಿದ್ರು. ಇವಾಗ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ತಟ್ಟಂತ ಫ್ಲಶ್ ಆಗಿದ್ದು ಮೊಸರು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮಿಗೆ ಇವಾಗ ಮೊಸರು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲಾಗಿ ಆಗುತ್ತೆ ಆ್ಯಂಡ್ ಟೈಮ್ಗೆ ಬೆಸ್ಟ್ ಇರುತ್ತೆ ಮಧ್ಯಾಹ್ನ ಟೈಮೆಲ್ಲ ಊಟ ಮಾಡೋದಕ್ಕೆ. ನನಗೂ ಮೊಸರು ಸಾಂಬಾರು ಅಂದರೆ ತುಂಬಾ ಇಷ್ಟ. ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮೊಸರು ಸಾಂಬಾರು ಅಥವಾ ಮೊಸರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ರೈಸ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗೇನು ರೈಸ್ ಮಾಡೋಕ್ಕೆ ಹೋಗಲಿಲ್ಲ. ಸಾಂಬಾರು ಒಂದು ರೆಡಿ ಮಾಡಿಕೊಂಡೆ ಅಷ್ಟೇ. ಅದೆಲ್ಲ ಆದಮೇಲೆ ಅದಕ್ಕೆ ಯಾವ್ಯಾವ ಐಟಮ್ಸ್ ತೊಗೊಳಕ್ಕೆ ಬಾಕ್ಸ್ಗಳೆಲ್ಲ ತೆಗೆದಿಸ್ತಿದ್ದೆ, ಅವನ್ನೆಲ್ಲ ವಾಪಸ್ ಅಲ್ಲೇ ಜೋಡಿಸ್ತಾ ಇದ್ದೀನಿ. ಇದೊಂಥರ ಯಾವುದು ಅಡುಗೆಗೆ ಏನೇನು ಬೇಕು ಎಲ್ಲ ಫಸ್ಟೇ ತೆಗೆದಿಟ್ಕೊಂಬಿಟ್ಟಿರ್ತೀನಿ. ಮತ್ತು ಎಲ್ಲ ಅಡುಗೆ ಆದಮೇಲೆ ಅದನ್ನೆಲ್ಲ ತಿರ್ಗಾ ವಾಪಸ್ ಆ ಜಾಗಕ್ಕೆ ಜೋಡಿಸ್ಬೇಕು. ಆ ಥರ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ಗಿಟ್ಟೆ. ಅಷ್ಟೊತ್ತಿಗೆ ಮೊಸರಿಗೆ ಉಪ್ಪು ಹಾಕಿ ಕಲಸಿಟ್ಟಿದೆ. ನನಗೊಂಥರ ಏನಂದರೆ ಅಡುಗೆ ಆಗಿದ ತಕ್ಷಣ ಗ್ಯಾಸ್ನ ಕ್ಲೀನ್ ಮಾಡಿಬಿಡ್ಬೇಕು. ಅದು ಎಷ್ಟೇ ಸುಡ್ತಾ ಇರಲಿ, ಯಾವ ಥರನಾದರೂ ಇರಲಿ ಪರವಾಗಿಲ್ಲ, ಒಟ್ನಲ್ಲಿ ಗ್ಯಾಸು ಕ್ಲೀನ್ ಆಗಿಬಿಡ್ಬೇಕು ಆ ಥರ. ಅಷ್ಟೊತ್ತಿಗೆ ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರು ಅದು ಏನು ಒಗ್ಗರಣೆ ಮಾಡಿದೆ ಅದೆಲ್ಲ ಆರ್ಕೊಂಡಿತ್ತು. ಅದಕ್ಕೆ ಮೊಸರು ಮಿಕ್ಸ್ ಮಾಡಿ ಊಟ ಎಲ್ಲ ಮಾಡಿದ್ದಾಯಿತು. ಸರ್ ಇಲ್ಲಿ ಬಾಯಿಲಿ ಇನ್ನೇನೋ ಕೇಳಬೇಕು. ಇಲ್ಲಿ ಬಾಯಿಲಿ. ಈ ಆ್ಯಪಲ್ನ ಹಿಂಗೆ ಮಾಡಿದವ್ರು ಯಾರು? ಹಾಂ, ಯಾಕೆ ಮಾಡಿದೆ? ಸುಮ್ಮನೆ ಏನಕ್ಕೆ ಮಾಡ್ತಾರೆ? ತೊಳ್ದೈತದ? ಹಾಂ, ಮೊನ್ನೆ ತೊಳೆದ್ಬಿಟ್ರೆ ಇವಾಗೂ ತಿನ್ನಕ್ಕೆ ತೊಗೊಂಡ್ಮೇಲೆ ತೊಳಿಬೇಕಿದ್ನ. ಏನಕ್ಕೆ ಹಿಂಗೆ ಮಾಡಿದೆ? ಅದು ಬಾ ತೊಗೊಂಡೋಗು ಬಾಯಿಲಿ. ಬಾ, ಒಂದು ಥ್ಯಾಂಕ್ಸ್ ಹೇಳ್ದ. ಇವಳಂತೂ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು.
ಚಾರ್ವಿನ ಸ್ಕೂಲಿಂದ ಬಂದಮೇಲೆ ಅವಳಿಗೂ ಹಾಲು ಕಾಯಿಸ್ಕೊಟ್ಟು ಮತ್ತು ಆ್ಯಪಲ್ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ್ಯಪಲ್ ಕಟ್ ಮಾಡಿಕೊಟ್ಟು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಮುದ್ದೆ ಅನ್ನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಸಾಂಬಾರು ಮಾಡಿ ಮುಗಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಮಾತಾಡ್ತಾರೆ? ಏನು ನಿನ್ನ ಮುಖ ತೊಳೆಯೋದೆಲ್ಲ ನಾನು ಹೇಳ್ಬೇಕಾ? ಏನು ಒಂದು ದಿವಸ ಮುಖ ತೊಳೆಯೋದಕ್ಕೆ ಅದೇ ಸೋಪ್ ಕೈಗೆ ಸಿಗಂಗೈತಲ್ಲ, ಅದಕ್ಕೆ ಮಗು ಹೇಳಲ್ಲ ನಾನು. ಸರಿ ಮುಖ ತೊಳೆಯಲ್ಲ ವಯಸ್ಸುಗಳು, ಅದು ಕನ್ನಡಿ ಮುಂದೆನೇ ಆಗ್ಬೇಕು ಮುಖ ತೊಳೆಯೋದು. ಬೇಗ ತೊಳ್ಕೊಂಬಾ. ಇದು ಬಂದು ನೆಕ್ಸ್ಟ್ ಡೇ. ಇವಾಗೆಲ್ಲ ಮಳೆ ಆಗ್ತಾ ಇರೋದ್ರಿಂದ ಗಿಡಕ್ಕೆಲ್ಲ ಜಾಸ್ತಿ ನೀರು ಆಗ್ತಾ ಇರೋದ್ರಿಂದ ಡೈಲಿ ಏನು ಟೆರೆಸ್ ಮೇಲೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡೋಣ ಏನಾಗಿದೆ, ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಏನಾಗಿದೆ ಅಂದ್ಕೊಂಡು ಹೋದ್ವಿ. ಬಟ್ ನಮ್ಗಲ್ಲೊಂದು ಶಾಕೆ ಕಾದಿತ್ತು. ಏನಕ್ಕೆ ನಾವು ಹಿಂದಿನ ದಿವಸನೂ ಹೋಗಿರಲಿಲ್ಲ, ತುಂಬ ಗಾಳಿ ಇತ್ತು ಅನಿಸುತ್ತೆ. ಅದೇನಾಗಿತ್ತು ಅಂದರೆ ಡ್ರ್ಯಾಗನ್ ಫ್ರೂಟ್ ಗಿಡಗಳೆಲ್ಲ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಕಟ್ಟಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆನೇ ಬೇಜಾರಾಯಿತು ಮೇಲೋದ ತಕ್ಷಣ. ಓ ಗೈಸಿ ನೋಡಿ ಗೈಸಿ, ಈ ಮರ ಕೆಳಗಡೆನೆ ಬಿದ್ದೋಗ್ಬಿಟ್ಟಿತ್ತು, ಇದು ಬಿದ್ದೋಗ್ಬಿಟ್ಟಿತ್ತು ಗೈಸ್. ಈಗ ಇದನ್ನ ಎತ್ತಿ ನಿಲ್ಸೋರೆ. ಕೈಯೇ ಕುಯ್ಕೊಂಬಿಡ್ತು, ಕೈಯಲ್ಲಿ ರಕ್ತ ಬರ್ತೈತೆ. ಮುಳ್ಸಿಸ್ತಾ ಒಂದು ಹಣ್ಣು ಆಗ್ತೈತೆ. ಮೋಸ್ಟ್ಲಿ ಬಿಸಿಲಿಗೆ ಕಲರ್ ಬಂದ್ಬಿಟ್ಟೈತಾ, ಇದು ಏನು ಗೊತ್ತಿಲ್ಲ. ರೆಡ್ ಕಲರ್ ಬಂದ್ಬಿಟ್ಟೈತೆ ಇದು, ಅಥವಾ ಇಷ್ಟೇನಾ ಗೊತ್ತಿಲ್ಲ. ಇದು ಒಂದೆರಡು ದಿವಸ ಕಲರ್ ಬರ್ತಾಯಿದೆ ಗೈಸ್ ನೋಡಿ, ಈಗ ಎತ್ತುತ್ತಾ ಇದ್ದಾರೆ. ಮೋಸ್ಟ್ಲಿ ನಾನು ನೆನ್ನೆ ನಾವು ಬಂದಿರಲಿಲ್ಲ ಟೆರೆಸ್ ಮೇಲೆ, ಹಿಂಗಾಗೈತೆ ಗೈಸ್. ಗಾಳಿಗೆ ಪೂರ್ತಿ ಗಿಡನೇ ಬಿದ್ದೇ ಹೋಗ್ಬಿಟ್ಟೈತೆ. ಇದೊಂದು ಗಿಡ ಅದೊಂದು ಗಿಡ. ಇದು ತುಂಬ ಸ್ಟ್ರೆಂತಾಗೆ ಕೂತೈತೆ. ಏನಕ್ಕಂದರೆ ಅದು ಏನದು ಕಂಬಿದು ಸಪೋರ್ಟ್ ಐತೆ, ಇದಕ್ಕೆ ಇವೆರಡಕ್ಕೆ ಯಾವುದೂ ಇಲ್ಲ. ಅದು ಪೂರ್ತಿ ಬಿದ್ದೋಗ್ಬಿಟ್ಟಿತ್ತು ಗೈಸ್. ಆ ಗಿಡನೂ ಬಕೆಟು ಬಿದ್ದೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಮುರಿದೋಗೈತೆ, ಏನಾಗುತ್ತೋ ಗೊತ್ತಿಲ್ಲ. ಆ ಕಡೆದು ಗೈಸ್ ಇವಾಗ ಈ ಥರ ಇದೆ. ಅದು ಬೇಡ ಅಂದರೆ ಕಿತ್ತಾಕ್ಬಿಡೋದು ಸುಮ್ಮನೆ, ಏನಕ್ಕತ್ತ. ಕೈ ಹುಷಾರು. ಇದು ನೋಡಿ ಹಣ್ಣಾಗ್ತಾಯಿದೆ ಆಗಲೇ. ಇದು ಮಣ್ಣೆಲ್ಲ ಇದಕ್ಕೆ ಯಾಕೋ, ಮಣ್ಣು ಯಾಕೆ ವೇಸ್ಟ್ ಮಾಡ್ತೀಯಾ? ಮತ್ತೆ ಮಣ್ಣು ಎತ್ಕೊಂಬರೋಕ್ಕಾಗಲ್ಲ ಗೈಸ್. ಎಲ್ಲ ಈ ಥರ ಇದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ಇದು ತೂತೋಗ್ಬಿಟ್ಟೈತೆ, ಬೇರೆ ತಗೋ. ಇದೆಲ್ಲ ನೋಡಿ, ಇದೆಲ್ಲ ಸತ್ತೆ ಬೆಳ್ಕೊಂಬಿಟ್ಟೈತೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಈಗ ಬಿಫೋರ್ ಈ ಥರ ಕಾಣಿಸ್ತಾ ಇದೆ. ಇದನ್ನೆಲ್ಲ ಎತ್ಬಿಟ್ಟು ಇಲ್ಲಿ ಶಿಫ್ಟ್ ಮಾಡಿಬಿಡೋಣ ಅಂತ. ಎಲ್ಲ ಶಿಫ್ಟ್ ಮಾಡಿಬಿಟ್ಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಫೈನಲಾಗಿ ಈ ಥರ ಕಟ್ಟಿದ್ದಾರೆ. ಮೋಸ್ಟ್ಲಿ ಈಗ ಈ ಪಾಟಿಂದ ಈ ಗೋಡೆಗೆ ಕಟ್ಟಿದ್ರೆ ಅವಾಗ ಬೀಳಲ್ಲ ಅನಿಸುತ್ತೆ. ಅದನ್ನು ಅಷ್ಟೇ, ಅದನ್ನು ಆ ಗೋಡೆಗೆ ಇದನ್ನು ಈ ಗೋಡೆಗೆ ಕಟ್ಟಬೇಕು. ಇಲ್ಲಾಂದರೆ ಇವೆಲ್ಲ ಹಣ್ಣಾಗೋಷ್ಟೊತ್ತಿಗೆ ಬಿದ್ದು ಎಲ್ಲ ಹಾಳಾಗೇ ಬಿಡ್ತೈತೆ. ಇದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಮೇಲೆ. ಇಲ್ಲೆಲ್ಲ ಮಳೆಗಾಲ ಅಲ್ವಾ ಇವಾಗ, ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಎಲ್ಲ ಎಷ್ಟು ಗಲೀಜಾಗಿದೆ ನೋಡಿ ಟೆರಸ್ಸು. ಆ ಕಡೆ ಇಲ್ಲ, ಇಲ್ಲಿ ಮಾತ್ರ. ಇದೆಲ್ಲ ಕ್ಲೀನ್ ಮಾಡಿಬಿಡೋಣ. ಯಾವ ಪಾಟ್ ಖಾಲಿ ಇದೆ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಇದು ನೋಡಿ, ಇದಿಷ್ಟೇ ಹೂ ಬಿಟ್ಬಿಟ್ಟೈತೆ. ಈಗ ರೋಸಸ್ ಎಲ್ಲ ಚೆನ್ನಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಗೈಸ್. ಮಲ್ಲಿಗೆ ಹೂವು ಅಷ್ಟೇ. ಈ ರೋಸ್ ಒಣಗೋಗೈತೆ, ಇದನ್ನು ಕಿತ್ತಾಕ್ಬಿಡ್ಬೇಕು. ನೀವು ನೋಡ್ತಾ ಇರೋ ಥರ ಸಿಕ್ಕಾಪಟ್ಟೆನೇ ಮೆಸ್ಸಿ ಆಗಿಬಿಟ್ಟಿತ್ತು ಟೆರೆಸ್ಸು. ಸೊ ಗಿಡಗಳಿಗಿಂತ ಕಳೆಗಳೇ ಜಾಸ್ತಿ ಆಗಿಬಿಟ್ಟಿತ್ತು. ರೋಸ್ ಗಿಡಗಳಂತೂ ಪೂರ್ತಿ ಹಾಳಾಗೇ ಬಿಟ್ಟಿತ್ತು. ಸೊ ಹೆಂಗೋ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ವ, ಯಾವ್ಯಾವ ಗಿಡ ಚೆನ್ನಾಗಿಲ್ಲ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕಿ, ಯಾವ್ದು ಬೇಕೋ ಅದನ್ನು ಮಾತ್ರ ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಬಿಡೋಣ ಅಂತೇಳ್ಬಿಟ್ಟು ರೋಸ್ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದು ಮಾತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಕಟ್ ಮಾಡಿಬಿಟ್ಟೆ. ಆ ಕಡೆ ನನ್ನ ಹಸ್ಬೆಂಡು ಕೆಳಗಡೆ ಹೋಗಿ ಒಂದೆರಡು ಆಲೂ ಬ್ಲಾಕ್ ತೊಗೊಂಬರ್ತೀನಿ ಅಂತ ಹೋದರು. ಏನಕ್ಕಂದರೆ ಈಗ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಏನು ಕಟ್ಟಿದ್ದಾರೆ ಅದ್ರ ಪಕ್ಕ ಸ್ವಲ್ಪ ಆಲೂ ಬ್ಲಾಕ್ ಇಟ್ಟರೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಯಾವುದೇ ಥರ ಗಾಳಿ ಜೋರಾಗಿ ಬೀಸಿದ್ರು ಸಹ ಗಿಡಗಳು ಬೀಳಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅವರು ಆಲೂ ಬ್ಲಾಕ್ ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಅಷ್ಟೊತ್ತಿಗೆ ಯಾವ್ಯಾವ್ದು ಗಿಡಗಳ ನೆಸೆಸಿಟಿ ಇಲ್ಲ, ಯಾವ್ದ್ಯಾವ್ದು ಕಳೆ ಆಗಿತ್ತು ಅದನ್ನೆಲ್ಲ ಕಿತ್ತಾಕ್ಬಿಡೋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ಕಿತ್ತಿ ಬಿಸಾಕಿದ್ದಾಯಿತು. ಅದು ಮಣ್ಣೆಲ್ಲ ಕುತ್ಕೊಂತಲ್ಲ, ಅದಕ್ಕೆ ಒಂಥರ ಅದೆಲ್ಲ ಹೇಳ್ತೀನಿ. ಗೈಸ್ ಎಷ್ಟು ಗಲೀಜಾಗ್ಬಿಟ್ಟೈತೆ ಅಂದರೆ ನೋಡೋಕ್ಕಾಗ್ತಾನೇ ಇಲ್ಲ. ಒಂದು ಇದೇ ಎಲ್ಲ ತುಕ್ಕಿಡ್ದೋಗ್ಬಿಟ್ಟೈತೆ ಮಳೆಗೆ. ಎಲ್ಲ ಪಾಟ್ಸು ತೆಗ್ದು ಈ ಕಡೆ ಹಾಕ್ತಾವ್ರೆ ಇವಾಗ. ನೀಟಾಗಿ ಸ್ವಲ್ಪ ಇವೆಲ್ಲ ಕಲ್ಲೆಲ್ಲ ಅಡ್ಜಸ್ಟ್ ಮಾಡಿ ನೀರೆಲ್ಲ ನೀಟಾಗಿ ಹೋಗಂಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಇಡೋಣ ಅಂತದೆಲ್ಲ ಕಚ್ಕೊಂಬಿಟ್ಟೈತೆ ಗೈಸ್.
ಇದು ನೋಡಿ ಯಾವ ಥರ ಆಗ್ಬಿಟ್ಟೈತೆ ಅಂತ. ಸುಮ್ಮನೆ ಬಂದ್ವಿ ಗಿಡಕ್ಕೆ ನೀರು ಹಾಕೋಣ ಅಂತ, ಈ ಗಿಡಗಳೆರಡು ಬಿದ್ದೋಗಿ ದೊಡ್ಡ ರಂಪನೆ ಮಾಡಿಬಿಟ್ಟವಿಲ್ಲಿ. ಕೈ ಬೇರೆ ಕುಯ್ಕೊಂತು ಒಂದೆರಡು ಕಡೆ. ಇಷ್ಟು ಒಟ್ಟಾರಾಗ್ಬಿಟ್ಟೈತೆ ಇಲ್ಲಂತೂ ಅಂದರೆ ನೋಡೋಕ್ಕಾಗ್ತಾಯಿಲ್ಲ. ಅದು ನೋಡಿ ಪೈನಾಪಲ್ ಗಿಡ. ನೋಡಿ ಊಟ ಶರ್ಟ್ ಇಕ್ಕೊಂಡು ಹೇಳು. ಈಗ ಬರಲೇ ಬೇಡ ಬೇಡ ಪಾಪ, ಇಲ್ಲೆಲ್ಲ ಮುಳ್ಳು ಕಾಲ್ಗೆಲ್ಲ ಚುಚ್ಕೊಂತೈತೆ ನೋಡು. ಯಾವ ಥರ ಆಗ್ಬಿಟ್ಟೈತಂತೆ. ಉಳ್ಕೊಳ್ಳ ಕಾಲ್ಗಿಲ್ ಮೇಲೆ ಹಾಕ್ಬಿಟ್ಟಿಯಾ, ಇರೋದು ಎರಡೇ ಕಾಲು. ಕಸ ಗುಡಿಸಿದ್ದೀನಿ ಇವಾಗ, ಇಷ್ಟಾಗಲ್ಲ ಕಸ ಗುಡಿಸಿದ್ದೀನಿ ಇವಾಗ ಕಲ್ಲಿಟ್ಬಿಟ್ಟು ಥರ ಅದೆಲ್ಲ ಗ್ಯಾಪ್ ಮಾಡ್ತಾಯಿದ್ದಾರೆ, ನೀರು ಬಿದ್ದರೂ ನೀರು ಥರ. ಅದಕ್ಕೆಲ್ಲ ಅದೇ ಥರ ಮಾಡಿದ್ವಿ, ಅಲ್ಲೆಲ್ಲ ಕರೆಕ್ಟಾಗಿದೆ. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇಲ್ಲ ಮಾಯ್ಶ್ಚರ್ ಆಗ್ಬಿಟ್ಟೈತೆ. ಯಪ್ಪ ಇವೇನು ಇಷ್ಟೊಂದು ಗಿಡಗಳವ ಅನಿಸ್ತೈತೆ ನನಗಿವಾಗ. ನೋಡಿ ಅದಕ್ಕೆ ಇವನ್ನೆಲ್ಲ ಕೆಳಗಡೆ ಹಾಕ್ಬಿಡೋಣ ಅಂದರೆ ನನ್ನ ಹಸ್ಬೆಂಡ್ ಕೇಳಲ್ಲ. ಮತ್ತೆ ಈ ಥರ ಆರ್ಗನೈಸ್ ಮಾಡಿದ್ದೀವಿ. ಅಲ್ಲೆರಡು ಹಾಕ್ಬೇಕು, ಅದು ಎರಡು ಶೆಂಟಿಂಗ್ ಶೀಟ್ ಅಲ್ಲೈತೆ. ಇದೊಂದು ವಾರನೂ ಬರಲ್ಲ ಅನ್ಸುತ್ತೆ ಹಿಂಗೆ ಹಾಕಿ, ಮತ್ತೆ ಎಲ್ಲ ಇಷ್ಟೇ ಧೂಳಾಗುತ್ತೆ. ಹೂವು ಬೆಳೆದ್ರೆ ನೋಡೋಕೆ ಎಷ್ಟು ಖುಷಿ ಆಗುತ್ತೋ, ಇದನ್ನು ಕ್ಲೀನ್ ಮಾಡೋಕೆ ಅಷ್ಟೇ ಕಷ್ಟ ಆಗುತ್ತೆ. ಈ ಕೆಲಸ ಮೊದಲೇ ಮಾಡಿದಿದ್ರೆ ಕಷ್ಟ ಎಲ್ಲ ತಪ್ತಾ ಇತ್ತು. ಇಲ್ಲೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಆ ಮಗು ಅಲ್ಲೆಲ್ಲ ಗಲೀಜು ಮಾಡ್ತೈತೆ. ಹಾಯ್ ಎರಡು ಕೊಟ್ನಲ್ಲಿ ಆಗಲೇ ಬಿಸಿಲು ಕೆಳಗಡೆ ಇದ್ದಿದ್ದು ಎಲ್ಲ ಪಾಟ್ಸ್ನು ಇದ್ರ ಮೇಲೆ ಶಿಫ್ಟ್ ಮಾಡಿಬಿಟ್ವಿ ಹತ್ತತ್ರ. ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತೈತೆ ನಮಗೆ, ಹೊಸಾಗೈತತ್ತ. ಇಲ್ಲೊಂದು ಪಟ್ಟು ಇದಾ ಬೇಡ ಬಿಡಿದು ಇಲ್ಲೇ ಇರಲಿ. ಆ ಗ್ರೀನ್ ಪಾಟೇ ಇಲ್ಲಿ ಇಟ್ಬಿಡು, ಅದಕ್ಕೇನಾದರೂ ಹಾಕೋಣ. ಹ್ಞೂ ಅದನ್ನೇ ಇಡು, ಮತ್ತೆ ಅಲ್ಲೇ ಬರಲಿ. ಇದಕ್ಕೆ ಬಿಡ್ಲಾ? ರೋಸ್ ಗಿಡ ಅಂತೂ ಕಂಪ್ಲೀಟಾಗಿ ಹೋಗೇ ಬಿಟ್ಟೈತೆ. ಅದು ಬರ್ತಾನೂ ಇಲ್ಲ ಮಣ್ಣು. ಎಲ್ಲ ಇರುವೆ ಎತ್ಕೊಂಬಿಟ್ಟೈತೆ, ಮೋಸ್ಟ್ಲಿ ಇರುವೆ ಎಲ್ಲ ತಿಂದ್ಬಿಟ್ಟೈತೆ ಅನಿಸುತ್ತೆ, ಅದಕ್ಕೆ ಹಾಳಾಗಿರ್ಬೇಕು. ಇಷ್ಟು ದೊಡ್ಡದಾಗಿ ಬೇರಾಗೈತೆ ನೋಡಿ ಗೈಸ್. ಇದೊಂದೇ ಕಂಪ್ಲೀಟಾಗಿ ಕಿತ್ತಾಕಿದ್ದು ಅಂದರೆ, ಇನ್ನೆಲ್ಲ ಆಲ್ಮೋಸ್ಟ್ ರೋಸ್ ಗಿಡಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ, ನೋಡೋಣ ಚಿಗುರುತ್ತಾ ಅಂತ.
ಇದೊಂದು ಕಿತ್ತಾಕ್ಬೇಕು ಅನಿಸುತ್ತೆ. ಇದೇನು ಯೂಸ್ ಆಗ್ತಾಯಿಲ್ಲ, ಇದರಲ್ಲಿರೋ ಸತ್ತೆ ಎಲ್ಲ ಕಿತ್ತಾಕ್ಬೇಕು ಅಷ್ಟು. ಇದು ರೋಸ್ ಗಿಡ ಸ್ವಲ್ಪ ಚಿಗುರೈತೆ, ಪರವಾಗಿಲ್ಲ. ಅದು ಚಿಗುರುತ್ತೈತೆ. ಇದಂತೂ ಹೂನೇ ಬಿಟ್ಬಿಟ್ಟೈತೆ ಪಾಪ. ಅದು ಹೂ ಬಿಟ್ಟೈತೆ, ಅದಕ್ಕೆ ಬಿಟ್ಟಿದ್ದೀವಿ ನೋಡಿ. ಇವಾಗ ಈ ಥರ ಕಾಣಿಸ್ತಾಯಿತ್ತು. ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿರೋ ಅಂಗಡಿ ಎಲ್ಲ ಎತ್ಬಿಟ್ಟು ಇವಾಗ ತುಂಬ ಮೆಸ್ಸಿ ಅನಿಸ್ತಾಯಿತ್ತು. ನೀರು ಹಾಕೋಕ್ಕೂ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಎಲ್ಲ ಪಾಟ್ಗಳಿಗೂ ಅಡ್ಜಸ್ಟ್ ಮಾಡಿಬಿಟ್ರು. ಇದು ಖಾಲಿ ಐತೆ, ಬೇರೆ ಏನಾದರೂ ಗಿಡ ತಂದು ಹಾಕೋಣ ಅಂತ. ಇದೊಂದು ಎತ್ತಿಡು ತುಳಸಿ ಗಿಡನ. ಎಲ್ಲಿಡ್ತೀಯ ನೋಡು, ಜಾಗ ಇರೋ ಕಡೆ ಇಡು. ಅವನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡು ಅಷ್ಟೇ. ಇವು 5 ಇಟ್ಟಿದೆಯಲ್ಲ, ಇವು ಇನ್ನೊಂದು ಸ್ವಲ್ಪ ಹತ್ತತ್ರ ಕೆಳಿ ಇವುಗಳ ಥರ. ಆತೈತೆ ಹೇಳಿ, ಅರ್ಜೆಂಟಿಗೆ ಇನ್ನೊಂದು ಸ್ಲ್ಯಾಬ್ ಹಾಕೊಳ್ಳೋವರೆಗೂ ಅದೆಲ್ಲಿಗೆ ಬಿಡ್ತಿ ಈಗ. ಅಲ್ಲಿಟ್ಟವ್ರೆ ಇವರು ತೆಗಿತಾ ಇದ್ದಾರೆ. ಇದು ಎಲ್ಲ ಹಾಳಾಗ್ಬಿಟ್ಟೈತೆ ಗೈಸ್, ಹೊಸದು ಹಾಕೋಣ ಅಂತ. ಬಕೆಟ್ ಹೊಡೆದೋಗಲ್ವಾ? ಇನ್ನೂ ಹೊಡೆದಾಕ್ಬಿಡು. ಇನ್ನೇನು ಎಲ್ಲ ಚಿತ್ರ ಮಾಡಿಬಿಡು. ನೀರು ಹಾಕಿದ್ರೆ ಬಂದಿರೋದು ಅನ್ಸುತ್ತೆ. ಪೈಪೇ ಮುರಿದೋಗುತ್ತೆ, ನಾವು ಬರಲ್ಲ ಅದು ಬಿಡು. ಕೈ ಏನೇನು ಅವತಾರಗಳು ಮಾಡ್ತಾರೆ ಅಂದರೆ ಇವ್ರಂತೂ. ತುಂಬ ಬೇಜಾರಾಗ್ತೈತೆ ಈ ಗಿಡ ಕಿತ್ತಾಕೋಕ್ಕೆ. ಇಷ್ಟೊಂದು ಹೂ ಬಿಡ್ತಾಯಿತ್ತು, ಎಲ್ಲ ಹಾಳಾಗೈತೆ, ಮತ್ತೇನು ಮಾಡೋದು. ಅದಕ್ಕೆ ಹಾಕೋರು ನಿಧಾನಕ್ಕೆ ಹಾಕೋ, ಮಳ್ಳು ಚಿಸ್ತವೆ ಕೈಗೂ ಸಾರು. ಅಲ್ಲೆಲ್ಲ ಚೆಲ್ಬೇಡ ಕಣಮ್ಮ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು 4 ಗಿಡ ಇದ್ದು ಅಷ್ಟೇ. ಅವಳು ನೋಡಿ, ಅವ್ರ ಅಪ್ಪನ ಟ್ರಿಗರ್ ಮಾಡ್ತಾಳೆ. ಎತ್ತಾಕು ಸೀಟಾಗೆಲ್ಲ ಬಿಡುದು. 4 ಗಿಡ ಇದ್ದು, ಇದೇ ಸಾಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇವೆಲ್ಲ ಈ ಕನಕಾಂಬ್ರ ಗಿಡಗಳು ಒಂದು ನಾವು ಅಮೌಂಟ್ ಕೊಟ್ಟು ತಂದು ಹಾಕೋ ಇರೋದಲ್ಲ ಗೈಸ್. 1,000 ಸಸಿಗಳಾಗ್ಬಿಟ್ಟೈತೆ ಇವೆಲ್ಲ. ಅರ್ಧ ಕಿತ್ತೆ ಹಾಕ್ಬಿಟ್ರು ನನ್ನ ಹಸ್ಬೆಂಡ್ ಈ ಕೋಪಕ್ಕೆ. ಇವನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ರೋಸ್ ಗಿಡ ಮಾತ್ರ ಎಲ್ಲನೂ ದುಡ್ಡು ಕೊಟ್ಟು ತಂದು ಹಾಕಿದ್ವಿ. ಅವು ಯಾವೂ ಸರಿಗೆ ಬಂದಿಲ್ಲ, ಎಲ್ಲೋ ಒಂದೊಂದು ಪರವಾಗಿಲ್ಲ. ಅವು ತುಂಬ ಹೂವು ಬಿಟ್ಟು ಇವಾಗ ಯಾಕೋ ಎಲ್ಲ ಹಾಳಾಗ್ತಾಯಿತ್ತು. ವಯಸ್ಸಾಯಿತು ಅನಿಸುತ್ತೆ. ಬಿಡು, ಆ ಪೈಪು ಬಿಸಾಕು. ಏನಕ್ಕದು? ಇದೆಲ್ಲ ತೆಗಿ, ಗುಡಿಸ್ತೀನಿ. ಯಾರು ಗುಡಿಸ್ತಾರೆ ಅನ್ಸುತ್ತೆ ನೋಡ್ರಿ. ಮೋಸ್ಟ್ಲಿ ಇದು ಬಿಸಿಲಿಗೆ ಹಣ್ಣಾಗ್ಬಿಟ್ಟೈತೆ ಅನ್ಸುತ್ತೆ. ತುಂಬ ಡೈರೆಕ್ಟ್ ಬಿಸಿಲು ಬೀಳೋದಕ್ಕೇನೋ ಫಸ್ಟ್ ಹಣ್ಣಾಗ್ತಾಯಿದೆ ಇದು. ಇದಕ್ಕಿಂತ ಫಸ್ಟ್ ಕಾಯಿ ಬಿಟ್ಟಿದ್ದು ಅವು ಚೆನ್ನಾಗೈತೆ. ಇನ್ನು ಕಾಯಿ ಥರ ಐತೆ. ಇದೆಲ್ಲ ಹಣ್ಣಾಗ್ಬಿಟ್ಟೈತಿ. ಫೈನಲ್ ಆಗಿ ಟೆರೆಸ್ ಮೇಲೆಲ್ಲ ಕಸ ಗುಡಿಸ್ಕೊತಾ ಇದ್ದೀವಿ. ಯಾವ್ಯಾವ್ದು ಗಿಡ ಎಲ್ಲ ಹಾಳಾಗಿತ್ತೋ ಆ ಗಿಡಗಳನ್ನೆಲ್ಲ ತೆಗೆದು ಚೀಲಕ್ಕೆ ತುಂಬಿ, ಪೂರ್ತಿಯಾಗಿದ್ದು ಹಾಳಾಗಿದ್ದ ಗಿಡಗಳದ್ದು ಪಾಟ್ನೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿ ಬೇರೆ ಪಾಟ್ಗಳಿಗೆ ಹಾಕ್ಬಿಟ್ವಿ. ಯಾವುದು ಮಣ್ಣು ಶಾರ್ಟೇಜ್ ಇತ್ತು ಗಿಡಗಳಲ್ಲಿ, ಅದಕ್ಕೆ. ಸೊ ಯಾವ್ಯಾವ ಗಿಡ ಒಂದು ಸ್ವಲ್ಪ ಚಿಗುರ್ತಾ ಇತ್ತು, ಇವಾಗ ಮಳೆಗಾಲಕ್ಕೆ ಸ್ವಲ್ಪ ಗಿಡಗಳು ಚಿಗುರ್ತಾ ಇದ್ವಲ್ಲ ರೋಸ್ ಗಿಡಗಳು, ಅವನ್ನೆಲ್ಲ ಕಟ್ ಮಾಡಿ ಬಿಟ್ಟಿದ್ದಾಯಿತು.
ನಾವು ಟೆರೆಸ್ ಮೇಲೆ ಬಂದಾಗ 5 o'clock ಆಗಿತ್ತು ಅನಿಸುತ್ತೆ. ಚಾರ್ವಿ ಸ್ಕೂಲಿಂದ ಬಂದಮೇಲೆ ಅವಳಿಗೆ ಹಾಲೆಲ್ಲ ಕುಡಿಸಿ ಕರ್ಕೊಂಡು ಬಂದ್ವಿ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ 6:45 6:50 ಆಗೋಗ್ಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು ಕ್ಲೀನಾಗಿದೆ. ಒಂದು ಪಾಟು ಸಹ ನೆಲದಲ್ಲಿ ಇಲ್ಲದೆ ಎಲ್ಲನೂ ಸ್ಲ್ಯಾಬ್ ಮೇಲೆ ಜೋಡಿಸ್ಬಿಟ್ವಿ. ಏನಕ್ಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ಈಗ ನೀರು ಬಿದ್ದರೂ ಸಹ ನೀಟಾಗಿ ಹೋಗಬೇಕು, ಆ ಥರ ಎಲ್ಲ ರೆಡಿ ಮಾಡಿದ್ದಾಯಿತು. ಅದೆಲ್ಲ ಆದಮೇಲೆ ಫೈನಲ್ ಆಗಿ ಗಿಡಗಳಿಗೆಲ್ಲ ನೀರು ಹಾಕಿ, ಇವಾಗ ಜಾಸ್ತಿ ಬೆಳಕಿರೋದ್ರಿಂದ ಕತ್ಲಾಗೋದು ಗೊತ್ತಾಗೋದೇ ಇಲ್ಲ. 6:45 ಆದರೂ ಎಷ್ಟು ಬೆಳಕಿದೆ ನೋಡಿ. ಸರಿ ಆಯಿತು, ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾರೆ. ಸೊ ಈ ಗಾರ್ಡನ್ ಆರ್ಗನೈಸೇಷನ್ ನಿಮಗೆ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾವುದಾದ್ರೂ ಚೇಂಜಸ್ ಮಾಡಬೇಕಾ ಅಂತಲೂ ನಿಮ್ಗೆ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಇದಿಷ್ಟು ಬಂದು ನಾವು ನಮ್ಮ ಟೆರೆಸ್ ಗಾರ್ಡನ್ನ ಯಾವ ಥರ ನೀಟಾಗಿ ಅರೇಂಜ್ ಮಾಡಿದ್ವಿ, ಯಾವ ಥರ ನೀಟಾಗಿ ಎಲ್ಲನೂ ಒಂದು ಕಡೆ ಸೆಟಪ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋಸ್ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.